ಶಿವಣ್ಣ ಪರ್ಟಿಕ್ಯುಲರ್ ಆಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದಾಗ ಎಲ್ಲವೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು ಅನ್ನೋಂಥದ್ದರಲ್ಲಿ ಮಾಡಿರುವಂಥದ್ದಲ್ಲ 45, ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇರೋಂಥದ್ದು. ಇದ್ರ ಜೊತೆಗೆ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸಲ್ಲಿ ಹೇಳುವಂಥದ್ದಾದರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಇಲ್ಲ, ಖಂಡಿತ ಅಭಿಮಾನಿಗಳು ಯಾವತ್ತು ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದ್ಸತಿ ಯಾವ್ಯಾವ್ದು ಸಿನಿಮಾ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಟಗರುಗೆ ತುಂಬ ಇದಾಯಿತು. ಧನಂಜಯ ಹಿಂಗೆ ಹೇಳ್ಬಾರ್ದ ವಿಲನ್ ಟೈಮಲ್ಲಿ ಅದು ಬಂದ್ಬಿಟ್ಟು ನನಗೆ ಹೇಳ್ತಿಲ್ಲ, ಧನಂಜಯ ಆ ಪಾತ್ರ ಕೇಳ್ತಾ ಇದ್ದಾನೆ. ಬಟ್ ಫ್ರಸ್ಟ್ರೇಷನ್ ಅಂತ ಬಂದಾಗ ಯಾವಾಗ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದರೆ ನಡೆದೊಂದು ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ. ಜನ ಥಿಯೇಟ್ರಿಂದ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕೆ, ರಾಜ್ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. ಸೊ ಪ್ರತಿಯೊಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗಲೇ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಇದೀವಿ ಅಂತ ಹಂಗಾರೆ ನೋಡೋಕೆ ಹೋದರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್ಲಿ. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದಂತ ಅನ್ಕೊಂಬಿಟ್ರೆ ಫಸ್ಟ್ ಟೈಮ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕತೆ ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡೋಗ್ತಾನೆ ಸಿನಿಮಾ, ಅದು ಅರ್ಜುನ್ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, 100% ಅಭಿಮಾನಿಗಳು ನೋಡ್ತಾರೆ. ಅರ್ಥ ನಂದು 2 ಪ್ರಶ್ನೆ ಇದೆ. ಮೊದಲಿಂದ ಅರ್ಜುನ್ ಜನ ಸರ್, ನಿಮಗೆ ಇಲ್ಲಿ ಸರ್ ಸರ್ ನಿಮ್ಮ ಹತ್ರ ಮೈಕ್ ಇದ್ರೆ ಭಯ ಆಗುತ್ತೆ ಸರ್. ಹೀರೋ ಥರ ಸರ್, ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದ್ದೀರಾ, ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಾ. ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟ್ಗೆ ಶಿವಣ್ಣನೇ ಬಂದದ್ದು ಯಾಕೆ? ಸರ್, ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ, ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕ್ಕೆ ಹೇಳಿದೆ, ಅದೆಲ್ಲ ಬೇರೆ. ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪಯಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ. ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್. ಅದು ಮುಟ್ಟಕ್ಕಾಗದೇ ಭಾಳ ವಿಷಯ ಹೇಳಬೇಕಾಗಿದೆ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು 24 hours ಮಾತಾಡಬೇಕು, ಅಷ್ಟು ವಿಷಯ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ. ಯಾಕಂದ್ರೆ ಆ ವಿಷಯ ಹೇಳೋಕ್ಕೆ ಬಂದರೆ ಕತೆಗೆ ಟಚ್ ಮಾಡಿಬಿಡ್ತೀವಿ. ಆದ್ದರಿಂದ ಶಿವಣ್ಣ ಈಸ್ ಮೈ ಲೈಫ್ಸ್ ಹೀರೋ. ಸರ್, ಒಂದು ವಿಚಾರ, ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ, ಸರ್ ಅದೆಲ್ಲ ನಾನು ಎಲ್ಲ ಅಲ್ಲ, ನಾವು ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ, ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಏನು ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕೊಳ್ಳಿ, ಕ್ರಿಸ್ಮಸ್ 25th ಡಿಸೆಂಬರ್ ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲರೂ ಪರ್ಸ್ನಲ್ಲಾಗಿ ಮಾತಾಡೋಣ ಸರ್.